ಬಿಗ್ ಬಾಸ್ ಮನೆಯಿಂದ ಪವಿ ಔಟ್. ಈ ವಾರ ದೊಡ್ಡ ಮನೆಯ ಪಯಣ ಮುಗಿಸೋರು ಯಾರು ಎನ್ನುವ ಕುತೂಹಲ ಎಲ್ಲರದಾಗಿತ್ತು. ಅಚ್ಚರಿ ಎನ್ನುವಂತೆ ಪವಿ ಪೊನ್ನಪ್ಪ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಲ್ಲ ಮೂಲಗಳ ಪ್ರಕಾರ ಪವಿ ಈ ವಾರ ಬಿಗ್ ಬಾಸ್ ಪಯಣವನ್ನ ಮುಗಿಸಿದ್ದಾರಂತೆ. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ದೊಡ್ಡ ಮನೆ ಪ್ರವೇಶ ಮಾಡಿದಂತಹ ಪವಿ ಇಷ್ಟು ಬೇಗ ಆಚೆ ಬರ್ತಾರೆ ಅಂತ ಯಾರೂ ಕೂಡ ಅನ್ಕೊಂಡಿರ್ಲಿಲ್ಲ. ಪವಿ ಪೊನ್ನಪ್ಪ ಮತ್ತು ಅವಿನಾಶ್ ಶೆಟ್ಟಿ ಇಬ್ರು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿದ್ರು. ಆನೆಯನ್ನ ಪಳಗಿಸೋದಿಕ್ಕೆ ಅವಿನಾಶ್ ಬಂದಿದ್ದಾರೆ ಅಂತಾನೆ ಹೇಳಲಾಗಿತ್ತು. ಪವಿ ಪೊನ್ನಪ್ಪ ಮನೆಯ ಮಹಿಳಾ ಸದಸ್ಯರಿಗೆ ಮತ್ತಷ್ಟು ಉತ್ತೇಜನ ನೀಡಲಿದ್ದಾರೆ ಎನ್ನುವ ನಂಬಿಕೆ ಕೂಡ ಇತ್ತು. ಇವೆರಡೂ ಸುಳ್ಳಾಗಿದೆ. ಅವಿನಾಶ್ ತಾವು ಬಿಗ್ ಬಾಸ್ ಮನೆಗೆ ಯಾಕೆ ಬಂದಿದ್ದು ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ. ಅವಿ ವೀಕ್ ಕಂಟೆಸ್ಟೆಂಟ್ ಆಗಿ ಬದಲಾಗಿದ್ದಾರೆ. ಪವಿ ಕಡಿಮೆ ಸಮಯದಲ್ಲೇ ಮನೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಎಸ್, ಬಿಗ್ ಬಾಸ್ ಮನೆಯ ಇತರ ಮಹಿಳಾ ಸದಸ್ಯರಿಗೆ ಹೋಲಿಸಿದ್ರೆ ಪವಿ ವೀಕ್ ಕಂಟೆಸ್ಟೆಂಟ್ ಆಗಿದ್ರು. ಈ ವಾರ ಚೆನ್ನಾಗಿ ಆಟ ಆಡಿದ್ರು. ಹೇಳ್ಕೊಳ್ಳುವಂತಹ ಗೆಲುವು ಅವ್ರದ್ದು ಆಗಿರ್ಲಿಲ್ಲ. ಸಿರಿ ಅವ್ರಿಗಿಂತಾನು ಪವಿ ಓಕೆ ಅಂತ ನಂಬಲಾಗಿತ್ತು. ಆದ್ರೆ ಸಿರಿಯನ್ನು ಸೋಲ್ಸೋದಿಕ್ಕೆ ಅವರಿಂದ ಆಗ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಕಡಿಮೆ ವೋಟ್ ಬಂದ ಕಾರಣದಿಂದಾಗಿ ಪವಿ ಹೊರ ನಡೆದಿದ್ದಾರೆ ಅಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಅದೇನೇ ಇರ್ಲಿ, ಬಿಗ್ ಬಾಸ್ ನೋಡುಗರ ಪ್ರಕಾರ ಈ ವಾರ ಸಿರಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬರಲಿದ್ದಾರೆ ಅಂತ ನಂಬಲಾಗಿತ್ತು. ಈ ನಂಬಿಕೆ ಸುಳ್ಳಾದಂತೆ ಕಾಣ್ತಾ ಇದೆ. ಪವಿಗಿಂತಾನು ಸಿರಿ ಅವರು ಚೆನ್ನಾಗಿ ಆಟವಾಡಿದ್ದಾರೆ ಮತ್ತು ಬಿಗ್ ಬಾಸ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಹಾಗಾಗಿ ಸಿರಿ ಮನೆಯಲ್ಲಿ ಉಳ್ಕೊಂಡು ಪವಿ ಅವರು ಹೊರ ಬಂದಂತಾಗಿದೆ. ಇದು ನಿಜಾನಾ ಅಥವಾ ಸುಳ್ಳ ಅನ್ನೋದು ರಾತ್ರಿ ಗೊತ್ತಾಗುತ್ತೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.